ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಕರ್ತವ್ಯ ಯಾವುದು ಅಂತ ಹೇಗೆ ತೀರ್ಮಾನ ಆಗತ್ತೆ? ನಾನು ಯಾವ ಮನೆಯಲ್ಲಿ ಹುಟ್ಟಿದ್ದೇನೆ, ನನ್ನ ಜೊತೆಯಲ್ಲಿರುವ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ಅವರ ಕುರಿತು ನನ್ನ ಕರ್ತವ್ಯ ಏನು, ನನ್ನ ಬಂಧುಗಳ ಕುರಿತು ನನ್ನ ಕರ್ತವ್ಯ ಏನು, ನನ್ನ ಹತ್ತಿರ ಹಣ ಇದೆ, ಅಕ್ಕಪಕ್ಕ ಮನೆಗಳಲ್ಲಿ ಇರುವವರು ಹಸಿವೆಯಿಂದ ಇದ್ದಾರೆ, ಈಗ ನನ್ನ ಕರ್ತವ್ಯ ಏನು? ನಮ್ಮ ಜನ್ಮದಿಂದ, ಆಮೇಲೆ ಕರ್ಮದಿಂದ ಅಂದ್ರೇನು? ನನಗೆ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಇದೆ, ಹಾಗಾದರೆ ನೀನು ಚಿತ್ರಕಾರ ಆಗು, ಅದು ನಿನ್ನ ಕರ್ತವ್ಯ. ನನಗೆ ಈ ಮಷಿನ್ಸ್ ಎಲ್ಲ ಇವೆಯಲ್ಲ, ಅದರ ಸೂಕ್ಷ್ಮ ಅಂಶಗಳನ್ನೆಲ್ಲ ಗುರುತಿಸೋದು, ಅದನ್ನೆಲ್ಲ ರಿಪೇರಿ ಮಾಡೋದು, ಆಚೆ ಈಚೆ ಮಾಡೋದು, ಅದರೆಲ್ಲ ಆಸಕ್ತಿ ಇದೆ, ಹಾಗಾದರೆ ಅದು ನಿನ್ನ ಕರ್ತವ್ಯ. ಯಾವುದರಲ್ಲಿ ನಮಗೆ ಅತ್ಯಂತ ಸಹಜವಾಗಿ ಇಂಟ್ರೆಸ್ಟ್, ಆಸಕ್ತಿ, ಆಕರ್ಷಣೆ, ಅಭಿರುಚಿ, ಸಾಮರ್ಥ್ಯ ಇದೆಯೋ ಅದು ನನ್ನ ಕರ್ತವ್ಯ, ಅದು ನನ್ನ ಸ್ವಧರ್ಮ. ಮೈ ಓನ್ ಸ್ವಧರ್ಮ, ನನ್ನ ಕರ್ತವ್ಯ ಅದು. ಕರ್ತವ್ಯ ಕರ್ಮಕ್ಕೆ ನಮ್ಮ ಭಾರತದಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ನೀನು ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕವೇ ಮೋಕ್ಷವನ್ನು ಪಡೆಯುತ್ತೀಯಾ. ಕಾಯಕವೇ ಕೈಲಾಸ, ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಿನ್ನ ಕೆಲಸ ಕಾರ್ಯ ಕರ್ತವ್ಯ ಏನಿದೆಯೋ ಅದನ್ನು ಮಾಡಿಕೊಂಡು ಹೋದರೆ ಮತ್ತೇನೂ ನೀನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಮೋಕ್ಷವನ್ನೇ ಪಡೆಯುತ್ತೀಯ. ಕರ್ತವ್ಯವನ್ನು ಸ್ವಧರ್ಮ ಎಂಬ ದೊಡ್ಡ ಶಬ್ದದಿಂದ ನಾವು ಕರೆದಿದ್ದೇವೆ. ಕಾಯಕ, ಕೈಲಾಸ ಎಂಬ ದೊಡ್ಡ ಶಬ್ದದಿಂದ ಕರೆದಿದ್ದೇವೆ. ಆದ್ದರಿಂದ ಡೂಯಿಂಗ್ ದ ಡ್ಯೂಟಿ ವಿಚ್ ಈಸ್ ಅವರ್ಸ್ ಎಟ್ ಎನಿ ಪರ್ಟಿಕ್ಯುಲರ್ ಟೈಮ್ ಈಸ್ ದ ಬೆಸ್ಟ್ ಹೆಲ್ಪ್ ವಿ ಕ್ಯಾನ್ ಡೂ ಟು ದ ವರ್ಲ್ಡ್. ನಾವು ಜಗತ್ತಿಗೆ ಮಾಡಬಹುದಾದ ಬಹುದೊಡ್ಡ ಸಹಾಯ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಸರಿಯಾಗಿ ಮಾಡುವುದು. ಸ್ವಲ್ಪ ಕಣ್ ತೆರೆದು ಸುತ್ತಮುತ್ತ ನೋಡೋಣ, ಸುಲಭ ಆಗಿ ಹೋಯ್ತಾ ಇದು? ನಮ್ಮಲ್ಲಿ 80% ಜನ ಇದನ್ನು ಮಾಡ್ತಿದ್ದಾರಾ? ಇಲ್ಲ. ನಾವು ರೈಲ್ವೆ ಎನ್ಕ್ವೈರಿಗೆ ಹೋಗ್ತೀವಿ, ಬ್ಯಾಂಕಲ್ಲಿ ಎನ್ಕ್ವೈರಿಗೆ ಹೋಗ್ತೀವಿ, ಅಲ್ಲಿ ಕುಳಿತಿರುವ ಮನುಷ್ಯ ಅವನು ಇರೋದೇ ನಮಗೆ ಇನ್ಫಾರ್ಮೇಷನ್ಸ್ ಕೊಡಲಿಕ್ಕೆ. ಅದಕ್ಕಾಗಿ ಅವನಿಗೆ ಸಂಭಾವನೆ, ಸಂಬಳ ಇದೆ, ಆದರೂ ಅವನು ನೆಟ್ಟಿಗೆ ಮಾಡ್ತಾನೆ ಅದನ್ನು. ಅವನು ಎಷ್ಟು ಕೋಪತಾಪ ತೋರಿಸ್ತಾನೆ, ಎಷ್ಟು ಅಸಹನೆ ವ್ಯಕ್ತಪಡಿಸ್ತಾನೆ. ಅವನು ತನ್ನ ಕಾರ್ಯವನ್ನು, ಕರ್ತವ್ಯವನ್ನು ಮಾಡುವ ಮೂಲಕ ಜನಸೇವೆಯನ್ನು ಸರಿಯಾಗಿ ಮಾಡ್ತಾನ? ನಮ್ಮ ಕರ್ತವ್ಯವನ್ನು ಡೂಯಿಂಗ್ ವರ್ಕ್ ವಿತ್ ಎಫಿಷಿಯನ್ಸಿ, ದಕ್ಷತೆಯಿಂದ ಮಾಡುವುದು. ನಮ್ಮ ಪಾಲಿನ ಕರ್ತವ್ಯವನ್ನು ಪ್ರೇಮದಿಂದ ಮಾಡುವುದು, ಪ್ರೀತಿಯಿಂದ ಮಾಡೋದು. ಇದರಿಂದ ನನಗೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತಷ್ಟೇ ಉದ್ದೇಶದಿಂದ ಮಾಡೋದು. ಹಣ ಬರುತ್ತೆ, ನಮಗೆ ಸಂಪಾದನೆ ಸಿಗುತ್ತೆ, ಹೆಸರು ಕೀರ್ತಿ ಸಿಗುತ್ತೆ, ಗೌರವ ಸಿಗುತ್ತೆ, ಸಮಾಜದಲ್ಲಿ ಒಳ್ಳೆಯ ಹೆಸರು ಬರುತ್ತೆ, ಅದೆಲ್ಲ ಬರುತ್ತೆ. ಆದರೆ ನಾನು ಯಾಕೆ ನನ್ನ ಕರ್ತವ್ಯವನ್ನು ಮಾಡ್ತೇನೆ? ಈ ಕರ್ತವ್ಯ ಮಾಡೋದ್ರಿಂದ ನನಗೆ ಸಂತೋಷ ಆಗತ್ತೆ. ಈ ಕರ್ತವ್ಯದಿಂದ ನನಗೂ ಇತರರಿಗೂ ಒಳ್ಳೆಯದಾಗತ್ತೆ. ಇದು ವರ್ಕ್ ಫಾರ್ ವರ್ಕ್ಸ್ ಸೇಕ್, ಕರ್ಮಕ್ಕಾಗಿ ಕರ್ಮ. ನಮಸ್ಕಾರ.